ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಹುಳಿಯ ರಸ್ತೆಯಲ್ಲಿ ಇರುವ ಟ್ರ್ಯಾಕ್ಟರ್ ಗ್ಯಾರೇಜಿನಲ್ಲಿ ರಾಡ್ನಿಂದ ಶೆಡ್ ಮುರಿದು ಕಳ್ಳತನ. ನಗರದ ಹುಳಿಯ ರಸ್ತೆ ಶಾರದಾ ಆಂಗ್ಲ ಶಾಲೆ ಹತ್ತಿರ ಸುಮಾರು 10 ಟ್ರ್ಯಾಕ್ಟರ್ ವೆಲ್ಡಿಂಗ್ ಬ್ಯಾಟರಿ ಗ್ಯಾರೇಜ್ಗಳು ಇದ್ದು, ನಿನ್ನೆ ರಾತ್ರಿ ಟ್ರ್ಯಾಕ್ಟರ್ ಗ್ಯಾರೇಜಿನಲ್ಲಿ ರಾಡ್ನಿಂದ ಶೆಡ್ ಅನ್ನು ಮುರಿದು ಬ್ಯಾಟರಿಗಳು ಹಾಗೂ ಟ್ರ್ಯಾಕ್ಟರ್ ಅನ್ನ ವಸ್ತುಗಳು ಕಳ್ಳತನ ಮಾಡಿದ್ದಾರೆ. ಇಂತಹ ಕಳ್ಳತನ ಹಲವಾರು ಬಾರಿ ನಡೆಸಿದ್ದು, ಮಾಲೀಕರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಪುನಃ ಕಳ್ಳತನ ಮರುಕಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಗ್ಯಾರೇಜ್ ಮಾಲೀಕರು ಹಾಗೂ ಟ್ರ್ಯಾಕ್ಟರ್ ಮಾಲೀಕರು, ನಮ್ಮಲ್ಲಿ ಸುಮಾರು 10 ಗ್ಯಾರೇಜ್ಗಳಿದ್ದು ನಮ್ಮ ದಿನಚರಿ ಜೀವನ ಇದರಿಂದ ನಡೆಯುತ್ತೆ. ಹೀಗೆ ಪದೇ ಪದೇ ಕಳ್ಳತನವಾದರೆ ನಮ್ಮ ಹತ್ತಿರ ಯಾರು ಕೂಡ ಕೆಲಸ ಮಾಡಲು ಟ್ರ್ಯಾಕ್ಟರ್ ಆಗಲಿ ಇತರ ವಾಹನಗಳಾಗಲಿ ಬಿಡುವುದಿಲ್ಲ. ದಯವಿಟ್ಟು ಆದಷ್ಟು ಬೇಗ ಕಳ್ಳರನ್ನ ಹುಡುಕಿ ಜಾಗದಲ್ಲಿ ರಾತ್ರಿ ಹೊತ್ತು ಬೀಟ್ ಮಾಡಬೇಕು ಅಂತ ನಾವು ಪೊಲೀಸರಲ್ಲಿ ಮನವಿ ಮಾಡಿಕೊಳ್ತೀವಿ ಎಂದಿದ್ದಾರೆ. ಗ್ಯಾರೇಜ್ ನಿಮ್ದು ಇದು? ನಮ್ಮದೇ ಗ್ಯಾರೇಜು. ಏನೇನು ಕಳ್ತನ ಆಗಿದೆ? ಈ ಗಾಡಿಗಳು 3 ಬ್ಯಾಟ್ರಿ ಮುಚ್ಕೊಂಡೋದ್ರೆ, ಆಮೇಲೆ ಟ್ರ್ಯಾಕ್ಟ್ರು, ಡೈನಾಮಾ, ಆಮೇಲೆ ಬಿಡಿ ಸಾಮಾನುಗಳು, ಆಮೇಲೆ ಸ್ವಲ್ಪ ಅರವತ್ತು ಗೇರ್ಗಳು, ಎಲ್ಲ ಟೋಟಲ್ ಸುಮಾರು ಒಂದು 1,20,000 ಐಟಮು ನಮ್ಮಂಗಿಂದ ತಗೊಂಡು ಹೋಗಿದ್ದಾರೆ. ನೀವು ಅಂಗಡಿಗೆ ಬೀಗ ಹಾಕಲ್ವಾ? ಬೀಗ ಹಾಕ್ಕೊಂಡು ಹೋಗಿದ್ದು, ರಾತ್ರಿ ಬೀಗ ಹಾಕ್ಕೊಂಡು ಹೋಗಿದ್ದು, ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲೇ ಬೀಗ ಹೊಡೆಯಕ್ಕೆ ಬಂದವ್ರೆ. ಬೀಗ ಹೊಡೆದು ಆಗಿಲ್ಲದೆ ರಾಡೆಲ್ಲ ಇಲ್ಲೇ ಮಿಸ್ ಹಾಕಿ ಪಕ್ಕದ ಬಂದು ಶೆಡ್ಡೇ ಹೊಡೆದಾಕಿದ್ದಾರೆ. ಶೆಡ್ ಹೊಡೆದಾಕಿ ಒಳಗಡೆ ಬಂದು ಎಲ್ಲ ತುಂಬ್ಕೊಂಡು ಹೋಗಿದ್ದಾರೆ. ನಮ್ಮದು ಟಿಂಕರ್ ಅಂಗಡಿ, ಗ್ರೈಂಡಿಂಗ್ ಮಿಷನ್, ವೆಲ್ಡಿಂಗ್ ಮಿಷನ್ ಎಲ್ಲ ಬೀಗ ಎಲ್ಲ ಹೊಡೆದಾಕಿ ಒಳಗೆ ಬಂದು ಎತ್ಕೊಂಡು ಹೋಗಿದ್ದಾರೆ. ಪಕ್ಕದಲ್ಲಿ ಅಂಗಡಿ ಅದು ಓಪನ್ ಮಾಡಿದ್ದಾರೆ. ಹೇಳಿ, ನಿಮ್ಮ ಅಂಗಡಿ ಯಾವುದು? ಬ್ಯಾಟ್ರಿ ಅಂಗಡಿ ನನ್ನ ಪಕ್ಕದ ಅಂಗಡಿಯಲ್ಲಿ ಹೊಡೆದಾಕಿ ನನ್ನ ಅಂಗಡಿ ಹೊರಗೆ ಬಂದವ್ರೆ. 2 ಬ್ಯಾಟ್ರಿ ಎತ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ಐಟಮ್ ಎತ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 10 ಅಂಗಡಿ ಇದ್ದಾರೆ. ಪೊಲೀಸರು ಯಾರು ಬೀಟು ಕೊಡ್ತವರೋ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ಇದು 3ನೇ ಸಲ ಕಳ್ತನ ಆಗಿರೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ಟೇಷನಿಗೆ ನೀವು? ಹಾಂ ಸರ್, ರಮೇಶ್ ಸರ್. ಹೇಳಿ, ಏನು ಸರ್? ಅದು ಹಿಂಗೆ ನಾವು ಗಾಡಿ ರೆಡಿ ಮಾಡಿಸೋರು ಹಳ್ಳಿಯವರು. ನಾವು ಗ್ಯಾರಂಟಿ ಮಾಡಿಬಿಟ್ಟವ ಸರ್. ಈ ಥರ ಕಳ್ತನ ಆದರೆ ಅವ್ರು ಏನು ಮಾಡ್ತಾರೆ, ನೈಟು ಮೀಟರ್ಗಳು ಸಿಗೋಲ್ಲ, ಹೊರಗಡೆಯಿಂದ ತರಿಸಿರ್ಬೇಕು, ಅವಾಗ ಗಾಡಿ ಬಿಟ್ಟು ಹೋಗ್ತೀವಿ. ಈ ಥರ ಆಗ್ಬಿಟ್ರೆ ಯಾವ ಥರ ಇದು ಮಾಡೋದು? ಅದಕ್ಕೆ ನಮ್ಗೆ ಇದು ಪೂರ್ತಿ ಪಕ್ಕ ತಿಳ್ಕೊಬೇಕು. ಅದಕ್ಕೆ ಈ ಥರ ಇಲ್ಲೂ ಆಗಬಾರ್ದು. ಅವ್ರು ಕೂಲಿ ಮಾಡ್ಕೊಂಡು ಹಿಂಗೆ ಜೀವನ ಮಾಡೋರು, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಅದಕ್ಕೆ ಒಂಚೂರು ನೀವು ಇದು ಮಾಡಿಕೊಂಡು ಬಿಡಲೇಬೇಕು. ಹಂಗಲ್ಲ ಸರ್, ಈ ಥರ ಇಲ್ಲೂ ಇದಾಗಬಾರ್ದು. ಕಂಡೀಷನ್ ಇದು ಮಾಡಿ ಬೇಗ ಹಿಡಿದು ಅವ್ರು ಏನು ಇದಾಗಬೇಕು ಬೇಗ ಮಾಡ್ತೀವಿ. ಪೊಲೀಸ್ ಇಲಾಖೆಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಹಳ್ಳಿಯವರು ಇನ್ನೊಂದು ಒಂದೊಂದು ಟ್ಯಾಕ್ಟ್ರಿಗಳು ತಗೊಂಡು ರೆಡಿ ಮಾಡ್ಸೋಕ್ಕೆ ಬಂದಿರ್ತೀವಿ. ಈ ಥರ ಇದು ಮಾಡ್ಕೊಂಡ್ಬಿಟ್ರೆ ಅವ್ರ ಮೇಲೆ ಅದು ಮಾಡಿ ಹಿಂಗೆ ಹಾಕು ಏನು ಮಾಡೋಣ ಅಂತಾರೆ. ನಾವು ಹಳ್ಳಿಯಿಂದ ಮತ್ತೆ ನೈಟ್ ಹೋಗೋಕ್ಕಾಗಲ್ಲ, ದೂರ ಹೋಗ್ತೀವಿ. ಅದಕ್ಕೆ ಗಾಡಿಗಳು ಇಲ್ಲೇ ಬಿಟ್ಟು ಹೋಗಿರ್ತೀವಿ. ಇದು ಮಾಡಿ ರಿಕ್ವೆಸ್ಟ್ ಮಾಡಿ ಹಿಡಿಲೇಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.